ಯೋಚ್ನೆ ಮಾಡಿ, ಎಲ್ಲವನ್ನೂ ಕಳೆದುಕೊಂಡು ಕತ್ತಲಲ್ಲಿ ಕೂತಾಗ ಒಂದೇ ಒಂದು ಸ್ನೇಹದ ಕೈ ನಮ್ಮ ಬದುಕನ್ನೇ ಬದಲಿಸ್ಬಿಡಬಹುದಾ? ಈ ಒಂದು ಪ್ರಶ್ನೆನೇ ಕಿಷ್ಕಿಂಧಾಕಾಂಡದ ಆತ್ಮ. ಬನ್ನಿ, ಈ ಪ್ರಶ್ನೆಗೆ ಉತ್ತರ ಹುಡುಕ್ತಾ ಕಥೆಯೊಳಗೆ ಹೋಗೋಣ. ಈ ಕಥೆ ಶುರುವಾಗೋದೇ ಇಬ್ರು ಹೀರೋಗಳಿಂದ. ಆದ್ರೆ ಇವರಿಬ್ರು ಸಂಭ್ರಮದಲ್ಲಿಲ್ಲ, ಬದಲಾಗಿ ಸಂಕಷ್ಟದ ಸುಳಿಯಲ್ಲಿ ಸಿಕ್ಕಿಹಾಕೊಂಡಿದ್ದಾರೆ. ಒಬ್ಬ ರಾಜನ ಮಗ, ಇನ್ನೊಬ್ಬ ರಾಜನೇ ಹೌದು. ಆದ್ರೆ ಇಬ್ರಿಗೂ ತಮ್ಮ ಭವಿಷ್ಯ ಕತ್ತಲಾಗಿದೆ, ಮುಂದೇನು ಅನ್ನೋ ಸಣ್ಣ ಭರವಸೆಯೂ ಇಲ್ಲ. ಒಂದು ಕಡೆ ತನ್ನ ಪ್ರೀತಿಯ ಹೆಂಡತಿ ಸೀತೆಯನ್ನ ರಾವಣ ಅಪಹರಿಸಿದ್ರಿಂದ ರಾಮ ದುಃಖದ ಸಾಗರದಲ್ಲೇ ಮುಳುಗಿ ಹೋಗಿದ್ದಾನೆ. ಇನ್ನೊಂದು ಕಡೆ ಸ್ವಂತ ಅಣ್ಣ ವಾಲಿಯೇ ರಾಜ್ಯ ಕಸಿದುಕೊಂಡು ಪ್ರಾಣ ತೆಗೆಯೋಕೆ ಕಾಯ್ತಿದ್ದಾನೆ ಅಂತ ಭಯದಿಂದ ಋಷ್ಯಮೂಕ ಪರ್ವತದಲ್ಲಿ ಅಡಗಿ ಕೂತಿದ್ದಾನೆ ವಾನರರಾಜ ಸುಗ್ರೀವ. ನೋಡಿ, ಇಬ್ಬರ ಪರಿಸ್ಥಿತಿಯೂ ಅಷ್ಟೇ, ಪೂರ್ತಿ ಹತಾಶೆ. ಸರಿಯಾಗಿ ಇದೇ ಟೈಮಲ್ಲಿ ರಾಮ ಲಕ್ಷ್ಮಣರು ಅದೇ ಋಷ್ಯಮೂಕ ಪರ್ವತದ ಹತ್ತಿರ ಬರ್ತಾರ. ಅವರನ್ನು ದೂರದಿಂದ ನೋಡಿದ ಸುಗ್ರೀವನಿಗೆ ಎದೆ ಝಲ್ಲನ್ನುತ್ತೆ. ಅಯ್ಯೋ, ನನ್ನಣ್ಣನೇ ನನ್ನನ್ನು ಕೊಲ್ಲಿಸೋಕೆ ಇವರನ್ನ ಕಳಿಸಿದ್ದಾನೆ ಅಂತ ಭಯ ಬಿದ್ಬಿಡ್ತಾನೆ. ಈ ಒಂದು ತಪ್ಪು ತಿಳುವಳಿಕೆ, ಈ ಒಂದು ಭಯ ನೋಡಿ ಕತೆಗೆ ಎಂಥ ದೊಡ್ಡ ಟ್ವಿಸ್ಟ್ ಕೊಡುತ್ತೆ. ಆ ಭಯದಲ್ಲಿ ಸುಗ್ರೀವ ತಾನೇ ಹೋಗಲ್ಲ, ಬದಲಿಗೆ ತನ್ನ ಅತ್ಯಂತ ಬುದ್ಧಿವಂತ ನಂಬಿಕೆಸ್ಥ ಮಂತ್ರಿಯಾದ ಹನುಮಂತನನ್ನ ಕಳಿಸ್ತಾನೆ. ಹೋಗಿ ನೋಡು ಅವರು ಯಾರು ಅಂತ. ಹನುಮಂತ ಏನ್ಮಾಡ್ತಾನೆ, ಬ್ರಾಹ್ಮಣನ ವೇಷ ಹಾಕ್ಕೊಂಡು ಹೋಗಿ ರಾಮನನ್ನ ಮಾತಾಡಿಸ್ತಾನೆ. ಅಷ್ಟೇ, ರಾಮನ ಮಾತು, ಅವನ ವ್ಯಕ್ತಿತ್ವ ಅದನ್ನ ನೋಡಿ ಹನುಮಂತನಿಗೆ ತಕ್ಷಣ ಗೊತ್ತಾಗತ್ತೆ ಇವನು ಸಾಮಾನ್ಯನಲ್ಲ ಅಂತ. ರಾಮನಲ್ಲಿದ್ದ ದೈವತ್ವವನ್ನ ಹನುಮಂತ ಗುರ್ತಿಸ್ಬಿಡ್ತಾನೆ. ನಿಜ ಹೇಳ್ಬೇಕಂದ್ರೆ ಆ ಕ್ಷಣದಲ್ಲೇ ಒಂದು ಮಹಾ ಮೈತ್ರಿಗೆ ಅಡಿಪಾಯ ಬಿತ್ತು. ಸರಿ, ಈಗ ಕಥೆ ಒಂದು ಬಹಳ ಮುಖ್ಯವಾದ ಘಟ್ಟಕ್ಕೆ ಬಂದು ನಿಲ್ಲುತ್ತೆ. ಇಲ್ಲಿ ನಡೆಯೋದು ಕೇವಲ ಒಂದು ಮೀಟಿಂಗ್ ಅಲ್ಲ, ಇದು ಅಗ್ನಿಸಾಕ್ಷಿಯಾಗಿ ಇಬ್ಬರ ಕಷ್ಟಗಳನ್ನೇ ಸೇತುವೆಯಾಗಿಸ್ಕೊಂಡು ಹುಟ್ಟಿದ ಒಂದು ಪವಿತ್ರ ಸ್ನೇಹದ ಆರಂಭ. ಹನುಮಂತ ರಾಮ ಸುಗ್ರೀವರನ್ನ ಒಂದು ಮಾಡ್ತಾನೆ. ಇಬ್ರೂ ತಮ್ಮ ನೋವನ್ನ ಹಂಚಿಕೊಳ್ತಾರೆ. ಆಗ ಅವ್ರಿಗೆ ಗೊತ್ತಾಗುತ್ತೆ, ಹೇ, ನಿನ್ನ ಸಮಸ್ಯೆಗೆ ನಾನು ಪರಿಹಾರ, ನನ್ನ ಸಮಸ್ಯೆಗೆ ನೀನು ಪರಿಹಾರ ಅಂತ. ಹಾಗಾಗಿ ಒಂದು ಒಪ್ಪಂದ ಮಾಡ್ಕೊಳ್ತಾರೆ. ತುಂಬಾ ಸಿಂಪಲ್. ರಾಮ ಹೇಳ್ತಾನೆ, ನಾನು ವಾಲಿಯನ್ನ ಕೊಂದು ನಿಮಗೆ ನಿನ್ನ ರಾಜ್ಯವನ್ನ ವಾಪಸ್ ಕೊಡಿಸ್ತೀನಿ ಅಂತ. ಅದಕ್ಕೆ ಪ್ರತಿಯಾಗಿ ಸುಗ್ರೀವ, ನಾನು ನನ್ನ ಇಡೀ ವಾನರ ಸೇನೆಯನ್ನ ಬಳಸಿ ಸೀತೆಯನ್ನ ಹುಡುಕಿಕೊಡ್ತೀನಿ ಅಂತ ಮಾತ್ಕೊಡ್ತಾನೆ. ಇಲ್ಲಿ ಒಂದು ವಿಷಯವನ್ನ ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಇದು ಕೇವಲ ಒಂದು ರಾಜಕೀಯ ಡೀಲ್ ಆಗಿರ್ಲಿಲ್ಲ. ನೀನು ನನಗೊಂದು ಸಹಾಯ ಮಾಡು, ನಾನು ನಿನಗೊಂದು ಮಾಡ್ತೀನಿ ಅನ್ನೋ ಲೆಕ್ಕಾಚಾರವಲ್ಲ. ಅಗ್ನಿ ಸಾಕ್ಷಿಯಾಗಿ ಅವರು ಮಾಡ್ಕೊಂಡ ಆ ಒಪ್ಪಂದ ಪರಸ್ಪರರ ಕಳೆದುಹೋದ ಗೌರವ, ಸ್ವಾಭಿಮಾನ, ಬದುಕನ್ನೇ ವಾಪಸ್ ತಂದುಕೊಡುವ ಒಂದು ಪವಿತ್ರವಾದ ಭಾಷೆಯಾಗಿತ್ತು. ಸರಿ, ಒಪ್ಪಂದ ಆಯ್ತು, ಮಾತುಕತೆ ಮುಗೀತು. ಆದ್ರೆ ಆಕ್ಷನ್ ಶುರು ಮಾಡೋಕ್ಕೂ ಮುಂಚೆ ಒಂದು ಸಣ್ಣ ಸಮಸ್ಯೆ ಇತ್ತು, ಅದೇ ನಂಬಿಕೆ. ಸುಗ್ರೀವನ ಮನಸ್ಸಲ್ಲಿ ಒಂದು ಸಣ್ಣ ಅನುಮಾನದ ಹುಳ ಕುರಿತಿತ್ತು. ಅದನ್ನ ರಾಮ ಮೊದಲು ಸರಿ ಮಾಡ್ಬೇಕಿತ್ತು. ಯಾಕೆ ಅನುಮಾನ ಅಂದ್ರೆ, ಸುಗ್ರೀವನಿಗೆ ತನ್ನ ಅಣ್ಣ ವಾಲಿಯ ತಾಕತ್ತು ಏನೆಂದು ಚೆನ್ನಾಗ್ ಗೊತ್ತಿತ್ತು. ಅವನು ಸಾಮಾನ್ಯನಲ್ಲ, ಅಸಾಮಾನ್ಯ ಬಲಶಾಲಿ. ಇಂಥ ವಾಲಿಯನ್ನ ಈ ವನವಾಸಿ ರಾಜ್ಕುಮಾರ ಸೋಲ್ಸೋಕೆ ಸಾಧ್ಯನಾ? ಈ ಅನುಮಾನ ಸುಗ್ರೀವನಿಗೆ ಬರೋದು ಸಹಜ ಅಲ್ವಾ? ಹಾಗಾಗಿ ಈ ಡೌಟ್ ಕ್ಲಿಯರ್ ಮಾಡೋದು ತುಂಬಾ ಮುಖ್ಯವಾಗಿತ್ತು. ಒಂದೇ ಒಂದು ಸಂಖ್ಯೆ, ಜಸ್ಟ್ ಒನ್ ನಂಬರ್. ಆ ಒಂದು ಸಂಖ್ಯೆ ಸುಗ್ರೀವನ ಎಲ್ಲ ಅನುಮಾನಗಳನ್ನ ಧೂಳಿಪಟ ಮಾಡ್ಬಿಡ್ತು. ಆ ಸಂಖ್ಯೆ ಬೇರೇನಲ್ಲ, 7. ಆಗ ರಾಮ ಏನ್ ಮಾಡ್ದ ಗೊತ್ತಾ? ಸುಗ್ರೀವನ ಅನುಮಾನವನ್ನ ಹೋಗಲಾಡಿಸಕ್ಕೆ ತನ್ನ ಬಿಲ್ಲು ಬಾಣ ತೆಗೆದುಕೊಂಡು ಸಾಲಾಗಿ ನಿಂತಿದ್ದ 7 ದೈತ್ಯಾಕಾರದ ಸಾಲಮರಗಳನ್ನ ಒಂದೇ ಬಾಣದಿಂದ ಹೊಡೆದುರುಳಿಸಿದ. ಆ ಬಾಣ 7 ಮರಗಳನ್ನ ಸೀಳಿಕೊಂಡು ಆಚೆ ಹೋಯ್ತು. ರಾಮನ ಆ ಅಸಾಧಾರಣ ಶಕ್ತಿಯನ್ನ ಕಣ್ಣಾರೆ ಕಂಡ ಮೇಲೆ ಸುಗ್ರೀವನಿಗೆ 100ಕ್ಕೆ 100% ನಂಬಿಕೆ ಬಂತು. ಅಲ್ಲಿಗೆ ಅವರ ಸ್ನೇಹ ವಜ್ರದ ಹಾಗೆ ಗಟ್ಟಿಯಾಯಿತು. ಓಕೆ, ನಂಬಿಕೆ ಈಗ ಗಟ್ಟಿಯಾಗಿದೆ. ಇನ್ನು ಮಾತಿನಂತೆ ನಡೆಯೋ ಸಮಯ. ರಾಮ ತನ್ನ ಮಾತನ್ನ ಉಳಿಸ್ಕೊಳ್ಳಕ್ಕೆ ಒಪ್ಪಂದದ ಮೊದಲ ಭಾಗವನ್ನ ಪೂರೈಸೋಕೆ ರೆಡಿಯಾದ. ರಾಮ ಸಿಗ್ನಲ್ ಕೊಟ್ಟ. ಸುಗ್ರೀವ ಹೋಗಿ ವಾಲಿಯನ್ನ ಯುದ್ಧಕ್ಕೆ ಕರೆದ. ಅಬ್ಬಾ, ಎಂಥ ಭಯಂಕರ ಕಾಳಗ ಶುರುವಾಯಿತು ಅಂದ್ರೆ, ಆದ್ರೆ ಒಂದು ದೊಡ್ಡ ಪ್ರಾಬ್ಲಮ್ ಆಗೋಯ್ತು. ವಾಲಿಯೂ ಅದೇ ರೀತಿ ಇದ್ದಾನೆ, ಸುಗ್ರೀವನೂ ಅದೇ ರೀತಿ ಇದ್ದಾನೆ. ಇಬ್ರು ಅಣ್ಣ ತಮ್ಮಂದಿರಲ್ವಾ, ಒಂದೇ ತರ ಕಾಣ್ತಾರೆ, ಒಂದೇ ತರ ಹೋರಾಡ್ತಾರೆ. ಈಗ ಮರೆಯಲ್ಲಿ ನಿಂತಿದ್ದ ರಾಮನಿಗೆ ಪಕ್ಕಾ ಕನ್ಫ್ಯೂಷನ್. ಬಾಣ ಬಿಟ್ರೆ ಅದು ನನ್ನ ಫ್ರೆಂಡ್ ಸುಗ್ರೀವನಿಗೆ ತೆಗೆಬಿಟ್ರೆ? ಆ ಭಯದಲ್ಲಿ ರಾಮನಿಂದ ಬಾಣವನ್ನೇ ಹೊಡೆಯೋಕಾಗ್ಲಿಲ್ಲ. ಆಗ ಅವರು ಒಂದು ಸಿಂಪಲ್ ಆದ್ರೆ ಬ್ರಿಲಿಯಂಟ್ ಐಡಿಯಾ ಮಾಡ್ತಾರೆ. ಸುಗ್ರೀವನನ್ನ ಗುರುತ್ಸೋಕೆ ಅವನ ಕುತ್ತಿಗೆಗೆ ಒಂದು ಹೂವಿನ ಹಾರ ಹಾಕಿ ಕಳಿಸೋದು ಅಂತ. ನೋಡಿ, ಈ ಒಂದು ಸಣ್ಣ ಐಡಿಯಾ
ಯುದ್ಧದ ಫಲಿತಾಂಶವನ್ನೇ ಬದಲಾಯಿಸ್ಬಿಡ್ತು. ಎರಡನೇ ಬಾರಿ ಯುದ್ಧ ಶುರುವಾದಾಗ ರಾಮ ಆ ಹೂವಿನ ಹಾರವನ್ನೇ ಗುರ್ತಾಗಿಟ್ಕೊಂಡು ಸರಿಯಾಗಿ ವಾಲಿಗೆ ಬಾಣ ಹೊಡಿತಾನೆ. ವಾಲಿಯ ಕಥೆ ಮುಗಿಯುತ್ತೆ. ಮಾತ್ಕೊಟ್ಟ ಹಾಗೆ ಸುಗ್ರೀವನಿಗೆ ಕಿಷ್ಕಿಂಧೆಯ ಸಿಂಹಾಸನ ವಾಪಸ್ ಸಿಗುತ್ತೆ. ಅಷ್ಟೇ ಅಲ್ಲ, ಸಾಯೋ ಕೊನೆ ಕ್ಷಣದಲ್ಲಿ ವಾಲಿಗೆ ತನ್ನ ತಪ್ಪಿನ ಅರಿವಾಗಿ ತನ್ನ ಮಗ ಅಂಗದನನ್ನ ರಾಮನ ಕೈಗೊಪ್ಪಿಸ್ತಾನೆ. ಹೀಗೆ ಒಪ್ಪಂದದ ಮೊದಲ ಭಾಗ ಸಕ್ಸಸ್ಫುಲ್ ಆಗಿ ಮುಗಿಯತ್ತೆ. ಸರಿ, ಈಗ ರಾಮನ ಕೆಲ್ಸ ಮುಗಿತು, ಇನ್ನು ಸುಗ್ರೀವನ ಟರ್ನ್. ತಾನು ಕೊಟ್ಟ ಮಾತನ್ನ ಉಳಿಸ್ಕೊಳ್ಬೇಕಲ್ವಾ? ಸೀತೆಯನ್ನ ಹುಡುಕುವ ಆ ಮಹಾನ್ ಜವಾಬ್ದಾರಿಯನ್ನ ಈಗ ಅವನು ಶುರು ಮಾಡ್ಬೇಕು. ಸುಗ್ರೀವ ಮಾತು ತಪ್ಪುವವನಲ್ಲ. ಮಳೆಗಾಲ ಮುಗಿದಿದ್ದೇ ತಡ ತನ್ನ ಲಕ್ಷಾಂತರ ವಾನರರ ಸೇನೆಯನ್ನ 4 ದಿಕ್ಕುಗಳಿಗೂ ಕಳಿಸ್ತಾನೆ ಸೀತೆಯನ್ನ ಹುಡುಕೋಕೆ. ಆದ್ರೆ ಅವನ ಮೇನ್ ಫೋಕಸ್ ಇದ್ದಿದ್ದು ದಕ್ಷಿಣ ದಿಕ್ಕಿನ ಕಡೆ. ಯಾಕಂದ್ರೆ ಅಲ್ಲೇ ರಾವಣ ಹೋಗಿರೋ ಸಾಧ್ಯತೆ ಇತ್ತು. ಅದಕ್ಕೋಸ್ಕರ ತನ್ನ ಬೆಸ್ಟ್ ಟೀಮ್ ಅಂದ್ರೆ ಹನುಮಂತ, ಅಂಗದ, ಜಾಂಬವಂತರಂತಹ ಮಹಾವೀರರನ್ನ ದಕ್ಷಿಣಕ್ಕೆ ಕಳಿಸ್ತಾನೆ. ಅವರು ಹುಡ್ಕೊಂಡ್ ಹೋಗ್ತಾ ಇರ್ಬೇಕಾದ್ರೆ ಅವರಿಗೆ ಜಟಾಯುವಿನ ಅಣ್ಣ ಸಂಪಾತಿ ಸಿಗ್ತಾನೆ. ಆತನೇ ತನ್ನ ದಿವ್ಯ ದೃಷ್ಟಿಯಿಂದ ಆ ಬ್ರೇಕಿಂಗ್ ನ್ಯೂಸ್ ಕೊಡೋದು, ಸೀತೆ ಇಲ್ಲೇ ಎಲ್ಲೂ ಇಲ್ಲ, ಸಮುದ್ರದ ಆಚೆ ಇರೋ ಲಂಕಾದಲ್ಲಿದ್ದಾಳೆ ಅಂತ. ಕೊನೆಗೂ ಸೀತೆ ಎಲ್ಲಿದ್ದಾಳೆ ಅಂತ ಲೊಕೇಶನ್ ಗೊತ್ತಾಯ್ತು. ಆದ್ರೆ ಸಮಸ್ಯೆ ಈಗ ಶುರುವಾಯ್ತು. ಅವರ ಮುಂದೆ ಇದ್ದಿದ್ದು 100 ಯೋಜನೆಗಳಷ್ಟು ಅಗಲವಾದ ಅಲೆಗಳಿಂದ ಅಬ್ಬರಿಸುತ್ತಿದ್ದ ಮಹಾಸಾಗರ. ಇದನ್ನ ದಾಟೋದು ಹೇಗೆ? ಎಲ್ಲರ ಮುಖದಲ್ಲೂ ನಿರಾಸೆ. ಮುಗಿತು ನಮ್ಮ ಕತೆ ಅಂತ ಎಲ್ರೂ ಕೈಚೊಲ್ಲಿ ಕೂತ್ಬಿಟ್ರು. ಎಲ್ಲರೂ ಹೋಪ್ ಕಳ್ಕೊಂಡು ಕೂತಿದ್ದ ಆ ನಿರ್ಣಾಯಕ ಕ್ಷಣದಲ್ಲಿ ಆ ತಂಡದಲ್ಲಿದ್ದ ಹಿರಿಯ ಅನುಭವಿ ಜಾಂಬವಂತ ಮುಂದೆ ಬರ್ತಾನೆ. ಅವನು ನೇರವಾಗಿ ಹನುಮಂತನತ್ರ ಹೋಗಿ ಹೇಳ್ತಾನೆ, ಹನುಮಂತ, ನಿನಗೆ ನೆನಪಿಲ್ವೇನೋ ನಿನ್ನಲ್ಲಿ ಅದೆಂಥ ಅದ್ಭುತ ಶಕ್ತಿ ಅಡಗಿದೆ ಅಂತ. ನಿನಗೆ ಹಾರೋ ಶಕ್ತಿ ಇದೆ, ಅದನ್ನ ನೆನಪಿಸ್ಕೋ ಅಂತ. ಆ ಮಾತುಗಳು ಒಂದು ಮ್ಯಾಜಿಕ್ ತರ ಕೆಲ್ಸ ಮಾಡಿದ್ವು, ಒಂದು ಸ್ಫೂರ್ತಿಯ ಕಿಡಿ ಹೊತ್ಕೊಂಡ ಹಾಗೆ. ಜಾಂಬವಂತನ ಮಾತು ಕೇಳಿದ್ದೇ ತಡ ಹನುಮಂತನಿಗೆ ತನಗೆ ತಾನೇ ಮರೆತು ಹೋಗಿದ್ದ ತನ್ನ ಶಕ್ತಿಯೆಲ್ಲ ನೆನ್ಪಾಗತ್ತೆ. ಕೂಡಲೇ ಅವನು ತನ್ನ ನಿಜ ರೂಪಕ್ಕೆ ಬರ್ತಾನೆ. ಬೆಟ್ಟದಷ್ಟು ಬೃಹದಾಕಾರವಾಗಿ ಬೆಳೆದು ನಿಂತು ಆ 100 ಯೋಜನೆಗಳ ಸಾಗರವನ್ನ ಒಂದೇ ಜಿಗಿತದಲ್ಲಿ ಹಾರಿ ಲಂಕೆಯನ್ನ ತಲುಪೋಕೆ ಸಿದ್ಧನಾಗ್ತಾನೆ. ಅಲ್ಲಿ ಆವರಿಸಿದ್ದ ನಿರಾಸೆಯ ಕತ್ತಲೆ ಮಾಯವಾಗಿ ಭರವಸೆಯ ಹೊಸ ಬೆಳಗು ಶುರುವಾಗತ್ತೆ. ನೋಡಿ, ಕಿಷ್ಕಿಂಧಾಕಾಂಡ ಅಂದ್ರೆ ಕೇವಲ ರಾಮ ಸುಗ್ರೀವರ ಸ್ನೇಹದ ಕಥೆ ಅಲ್ಲ. ಅದು ಹನುಮಂತನಿಗೆ ಅವನ ಶಕ್ತಿಯನ್ನ ನೆನಪಿಸಿದ ಜಾಂಬವಂತನ ಸ್ನೇಹದ ಕಥೆಯೂ ಹೌದು. ಇದು ನಮಗೂ ಒಂದು ಪ್ರಶ್ನೆ ಕೇಳುತ್ತೆ. ನಮ್ಮೆಲ್ಲರೊಳಗೂ ಒಂದು ದೊಡ್ಡ ಶಕ್ತಿ ಅಡಗಿರುತ್ತೆ ಅಲ್ವಾ? ಆದ್ರೆ ಕೆಲವೊಮ್ಮೆ ಆ ಶಕ್ತಿಯನ್ನ ನಮಗೆ ನೆನಪಿಸೋಕೆ, ನಿನ್ನಿಂದ ಆಗುತ್ತೆ ಅಂತ ಬೆನ್ನು ತಟ್ಟೋಕೆ ಒಬ್ಬ ಒಳ್ಳೆ ಗೆಳೆಯ ಅಥವಾ ಮಾರ್ಗದರ್ಶಕ ಬೇಕು ಅನ್ಸಲ್ವಾ?